ಬೆಳಗಾವಿ ತಾಲೂಕಿನ ಖಾದರ್ವಾಡಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ನಡೆಸುತ್ತಿದ್ದ ಅಹೋರಾತ್ರಿ ಧರಣಿಯನ್ನು ರಾತ್ರೋರಾತ್ರಿ ಪೊಲೀಸರು ಬಲವಂತವಾಗಿ ತೆರವುಗೊಳಿಸಿದ ಘಟನೆ ನಡೆದಿದೆ. ಧರಣಿ ಸ್ಥಳಕ್ಕೆ ಆಗಮಿಸಿದ ಕ್ಯಾಂಪ್ ಪೊಲೀಸರು ಪ್ರತಿಭಟನೆಯನ್ನು ಹತ್ತಿಕ್ಕಲು ಯತ್ನಿಸಿದ್ದು, ಇದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಭಾವಿ ಜನರ ಹೇಳಿಕೆ ಮೇರೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಸ್ತೆ ನಿರ್ಮಾಣ ಎಂಬ ನ್ಯಾಯಸಮ್ಮತ ಬೇಡಿಕೆಯನ್ನು ಮುಂದಿಟ್ಟು ಶಾಂತಿಯುತವಾಗಿ ನಡೆಸುತ್ತಿದ್ದ ಹೋರಾಟವನ್ನು ದಮನ್ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಖಾದರ್ವಾಡಿ ಗ್ರಾಮಸ್ಥರು ಕ್ಯಾಂಪ್ ಪೊಲೀಸರ ನಡೆ विरुद्ध ಕಿಡಿಕಾರಿದ್ದಾರೆ. हॉस्पिटलमध्ये काय झालं याला हॉस्पिटलमध्ये काय बी झालं पोलीस प्रशासनाची जबाबदारी. हा हॉस्पिटलमध्ये काय बी झालं आपकी जिम्मेदारी पोलीसची आपकी जिम्मेदारी आपकी जिम्मेदारी. हाँ सर उसको कुछ भी हुआ तो जिम्मेदारी कौन लेगा उधर शिवाय काय चालतं जबाबदारी पोलीस काय जबाबदारी प्रत्येक गोष्टीला पोलीस प्रशासन जबाबदारी असते का? माणूस मिळाला तर कोण जबाबदारी त्याला? तुमच्या हिशोबाने जग चालवता येतं कायदा कानून आहे. ಒಳ್ಳೆ ಜೀವ ಉಳಿಲ್ಲ ಅಂತ ಹೇಳಕತ್ತ ಉಳ್ಳು ಮಾಡೋದಿಲ್ಲ ನಾವು ಪೊಲೀಸರಿಗೆ ಹೆಂಗ್ ಮಾಡ್ರಿ ಹಂಗ ಸಿಆರ್ ಪಾಟೀಲ್ ತಂದಿರ್ತಾರೆ ನಿಮ್ ತೊಂದ್ರೆ ಆಗ್ಬಾರ್ದಂತೇಳಿ ನಾವು ಮಾಡಿದ್ರೆ ನೀವು ಮಸ್ತ್ ಹೇಳ್ತೇವೆ ನೀ ಹೇಳಕ್ ಕೇಳಕ್ ಆಗೋದಿಲ್ಲ. ಘಟನೆಯಿಂದ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ರಸ್ತೆ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಡಳಿತದ ಮೇಲೆ ಒತ್ತಾಯಿಸಿದ್ದಾರೆ. ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಇನುಗ್ರಾಮ್ಗೆ.